ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಕುರುಮ್ ಕ್ರಿಸ್ಪಿ ಚಕ್ಲಿ ಹೇಗೆ ಮಾಡೋದು ಅಂತ. ಸೊ ಸುಲಭ ವಿಧಾನ. ಸೊ ವಿಡಿಯೋನ ಸ್ಕಿಪ್ ಮಾಡದಂಗೆ ಕೊನೆ ತನಕ ನೋಡಿ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಕ್ರಿಸ್ಪಿ ಕುರುಮ್ ಚಕ್ಲಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಮೇನ್ ಇಂಗ್ರೀಡಿಯೆಂಟೇ 2 ಕಪ್ ಅಕ್ಕಿ ಹಿಟ್ಟು, ಆಮೇಲೆ ಅರ್ಧ ಕಪ್ಪು ಕಡಲೆಪಪ್ಪು, ಆಮೇಲೆ ಅರಿಶಿನ ಅರ್ಧ ಇಂದ 1 ಟೀ ಸ್ಪೂನು, ಆಮೇಲೆ ಎಳ್ಳು 1 ರಿಂದ 2 ಟೀ ಸ್ಪೂನು, ಅಜ್ವೈನು ಅರ್ಧ ಟೀ ಸ್ಪೂನು, ಉಪ್ಪು 1 ರಿಂದ 2 ಟೀ ಸ್ಪೂನು, ಅಚ್ಕಾರದ ಪುಡಿ 1 ರಿಂದ 2 ಟೀ ಸ್ಪೂನು ಅಥವಾ ರುಚಿಗೆ ತಕ್ಕಷ್ಟು. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಫಸ್ಟಿಗೆ ಕಡಲೆಪಪ್ಪನ ಮಿಕ್ಸಿಗೆ ಹಾಕೊಂಬಿಟ್ಟು ನುಣ್ಣಗೆ ಮಾಡ್ಕೊಬೇಕು. ಸೊ ಬನ್ನಿ ಮಿಕ್ಸಿಗೆ ಹಾಕೊಳ್ಳೋಣ. ಸೊ ನೋಡ್ಬೋದು, ನಾವು ಮಿಕ್ಸಿಗೆ ಹಾಕೊಂಡ್ವಿ. ಸೊ ಈ ತರ ನುಣ್ಣಗೆ ಹಾಕ್ಬೇಕು ನೈಸಾಗೆ. ಸೊ ಆಮೇಲೆ ಇದನ್ನ ಜರಡಿ ತಿರುಗ್ಕೊಬೇಕು. ಸೊ ಹಿಟ್ಟು ಕಲಸೋ ವಿಧಾನ ನೋಡ್ಕೊಳ್ಳೋಣ. ಸೊ 2 ಕಪ್ ಅಕ್ಕಿ ಹಿಟ್ಟು ಹಾಕೊಬೇಕು. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹಾಕೋದ್ರೇನೆ ಕ್ರಿಸ್ಪಿಯಾಗಿ ಬರೋದು. ಅದು ಯಾವ ಇಂಗ್ರೀಡಿಯೆಂಟು ಅಂತ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮಧ್ಯದಲ್ಲಿ ಹೇಳ್ತೀನಿ. ಸೊ ಆಮೇಲೆ ಈ ಕಡಲೆಪಪ್ಪು ಹೇಳೋದ್ನಲ್ಲ, ಸೊ ಅದನ್ನ ಈ ತರ ಜರಡಿಯಲ್ಲಿ ತಿರುಗ್ಕೊಬೇಕು. ಸೊ ನೋಡಿ ಎಷ್ಟು ಇನ್ನ ನುಣ್ಣಗೆ ಆಗದಿರೋದೆಲ್ಲ ಇರುತ್ತಲ್ಲ, ಸೊ ಅದು ಬ್ಯಾಗ್ ಸಿಗಲ್ಲ. ಸೊ ಈ ತರ ಜರಡಿ ತಿರುಗ್ಕೊಂಡ್ಬಿಟ್ರೆ ನೀಟಾಗಿ ನೈಸಾಗಿ ಬರುತ್ತೆ. ಸೊ ಚಕ್ಲಿ ಹಿಟ್ಟು ಚೆನ್ನಾಗಾಗುತ್ತೆ. ಸೊ ಈ ತರ ಜರಡಿ ತಿರುಗ್ಕೊಂಡ್ಮೇಲೆ ಈ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಸೊ ರುಚಿಗೆ ತಕ್ಕಷ್ಟು, ನೀವು ಖಾರ ಜಾಸ್ತಿ ತಿನ್ನೋ ಆಗಿದ್ರೆ ಜಾಸ್ತಿ ಹಾಕೊಳ್ಳಿ, ಉಪ್ಪು ಜಾಸ್ತಿ ತಿನ್ನೋ ಆಗಿದ್ರೆ ಉಪ್ಪು ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಲೈಟಾಗಿ ಹಾಕೊಂಡ್ರು ನಡೆಯುತ್ತೆ. ಸೊ ನೋಡ್ಬೋದು, ನಾವೀಗ 1 ಟೀ ಸ್ಪೂನ್ ಹಾಕೊಂತ ಇದೀವಿ. ಆಮೇಲೆ ಅದ್ರ ಮೇಲೆ ಅರ್ಧ ಟೀ ಸ್ಪೂನ್ ಹಾಕೊಂಡ್ವಿ. ಸೊ ಯಾಕಂದ್ರೆ ಖಾರ ಇರಲಿ ಅಂತ. ಸೊ ಅದಾದ್ಮೇಲೆ ಅಜ್ವೈನಿ ಒಂಚೂರು ಕೈಯಲ್ಲೇ ಒಂಚೂರು ಆ ಥರ ನಾದ್ಬಿಟ್ಟು ಹಾಕಿದ್ರೆ ಪುಡಿ ಆಗುತ್ತೆ. ಆಮೇಲೆ ಎಳ್ಳು, ಸೊ 1 ರಿಂದ 2 ಟೀ ಸ್ಪೂನು. ಸೊ ಎಳ್ಳು ಒಂಥರ ಬಾಯಿಗೆ ಸಿಗ್ತಾರೆ, ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಆಮೇಲೆ ಅರಿಶಿನ 1/4 ರಿಂದ ಅರ್ಧ ಟೀ ಸ್ಪೂನ್ ಸಾಕು, ಜಾಸ್ತಿ ಬೇಡ, ಕಹಿ ಬಂದ್ಬಿಡುತ್ತೆ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ಲ ನಾವು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದೀವಿ ಅಂತ. ಸೊ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಆ್ಯಡ್ ಆಗುತ್ತೆ, ಅದೇ ಎಣ್ಣೆ. ಸೊ ಚೆನ್ನಾಗಿ 1 ಸೌಟ್ ಎಣ್ಣೆನ ಕಾಯಿಸ್ಕೊಂಡು ಬಿಸಿ ಎಣ್ಣೆನ ಆ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ವಿದೌಟ್ ವಾಟರ್. ಸೊ ವಾಟರ್ ಹಾಕಕ್ಕಿಂತ ಮುಂಚೆನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಹಾಕೊಂಡು 1 ಸೌಟ್ ಸಾಕು. ಸೊ ಜಾಸ್ತಿ ಎಣ್ಣೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಚಕ್ಲಿನ ಮಾಡೋಕ್ಕಾಗಲ್ಲ, ತೀರಾ ಸಾಫ್ಟ್ ಬಂದ್ಬಿಡುತ್ತೆ. ಸೊ ಮುರಿದೋಗುತ್ತೆ. ಸೊ ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ಹಾಕೊಬೇಕು ಅಷ್ಟೇ ಕ್ವಾಂಟಿಟಿಲಿ ಹಾಕೊಬೇಕು. ಸೊ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಸೌಟ್ ಆಯಿಲ್ ಸಾಕು. ಸೊ ನೋಡ್ತಾ ಇದ್ದೀರಲ್ಲ, ಗಡ್ಡೆ ಇರೋದೆಲ್ಲ ಈ ತರ ನೀಟಾಗಿ ಪೌಡ್ರ್ ಮಾಡ್ಕೊಬೇಕು. ಸೊ ನಾವು ಯಾವ ರೀತಿ ಕಲಿಸ್ತಾ ಇದೀವೋ ನೀವು ಅದೇ ತರ ಟ್ರೈ ಮಾಡಿ. ಕ್ರಿಸ್ಪಿ ಕುರುಮ್ ಚಕ್ಲಿ ಆರಾಮಾಗಿ ರೆಡಿ ಆಗುತ್ತೆ. ಸೊ ಇದಾದ್ಮೇಲೆ ಇನ್ನು ವಾಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಬೇಕು. ಸೊ ಗೈಸ್, ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇನ್ನೇನು ಫೈನಲ್ ಸ್ಟೇಜಿಗೆ ಬಂತು ನಮ್ಮ ಚಕ್ಲಿ ರೆಸಿಪಿ. ಸೊ ಗೈಸ್, ಈಗ ಆಚೆ ಕಡೆಯಿಂದ ತಂದ್ರೆ ಅವರು ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ, ಇಲ್ಲ ಯೂಸ್ ಮಾಡಿರೋ ಆಯಿಲ್ನ ಯೂಸ್ ಮಾಡ್ತಾ ಇರೋ ಏನಾಗುತ್ತೆ ಹೇಳಿ. ಸೊ ಈಗ ಗಾಡಿಗೆ ಇಂಜಿನ್ ಆಯಿಲ್ನ ಚೇಂಜ್ ಮಾಡ್ದಲ್ಲೇ ಅದೇ ಆಯಿಲಲ್ಲಿ ಯೂಸ್ ಮಾಡ್ಕೊಂಡು ಹೊಡಿತಾ ಇರೋ ಗಾಡಿ ಏನಾಗುತ್ತೆ ಹೇಳಿ, ಇಂಜಿನ್ ಕೆಟ್ಟೋಗುತ್ತೆ. ಸೊ ಹಾಗೆ ಬಾಡಿಗೂ ಅಷ್ಟೇನೆ. ಸೊ ಆಯಿಲ್ನ ಒಂದ್ಸಲಿ ಯೂಸ್ ಮಾಡಿ ಬಿಟ್ಬಿಡ್ಬೇಕು. ಸೊ ಅಟ್ಲೀಸ್ಟ್ 2-3 ಸಲ. ಸೊ ಈಗ ನಾವು ಆಚೆ ಹೋಗಿ ನೋಡಿರಲ್ಲ, ಸೊ ಯೂಸ್ ಮಾಡಿರೋ ಆಯಿಲ್ನೇ ಯೂಸ್ ಮಾಡ್ಕೊಂಡು ಚಕ್ಲಿ ಮಾಡಿರ್ತಾರೆ. ಸೊ ಅವ್ರದ್ದು ಫಾಲ್ಟು ಅಂತ ಹೇಳಕ್ಕಾಗಲ್ಲ. ಸೊ ಆ ಥರ ಈ ಥರ ಕಲ್ಬೆರಕೆ ಇರೋ ಫುಡ್ನ ಆಚೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಸಿಂಪಲ್ ಆಗಿ ಈ ಥರ ಒಂದು 30 to 40 ಮಿನಿಟ್ಸ್ ಅಲ್ಲಿ ಆರಾಮಾಗಿ ಮಾಡ್ಕೊಬೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಕಲಿಸ್ಕೊಬೇಕು. ಸೊ ಆಮೇಲೆ ಫಸ್ಟಿಗೆ ಜಾಸ್ತಿ ನೀರು ಹಾಕೊಳಕ್ ಹೋಗ್ಬೇಡ್ರಿ, ಪಾಯಸ ಆಗ್ಬಿಟ್ರೆ ಕಷ್ಟ. ಆಮೇಲೆ ಮತ್ತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಖಾರದ ಪುಡಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಹೊಟ್ಟೋಗುತ್ತೆ, ಪ್ಲಸ್ಸು ಗಟ್ಟಿ ಆಗ್ಬಿಡುತ್ತೆ, ಚಕ್ಲಿ ಚೆನ್ನಾಗಿ ಬರಲ್ಲ. ಸೊ ಈ ಥರ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ನಾದಬೇಕು ಹಿಟ್ಟನ್ನ, ಆವಾಗೇ ನಮ್ಮ ಚಕ್ಲಿ ನೀಟಾಗಿ ಬರೋದು. ಆಮೇಲೆ ಒತ್ತಬೇಕಾದ್ರೆ ಮುರಿದೋಗಲ್ಲ. ಸೊ ಅಂಟಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನಾವು ಯಾವ ರೀತಿ ನಾದ್ತಾ ಇದೀವಿ ಅಂತ. ಸೊ ಆ ರೀತಿ ಚೆನ್ನಾಗಿ ನಾದಬೇಕು. ಸೊ ಈಗ ಚಪಾತಿ ಹಿಟ್ಟನ್ನ ನಾದ್ತೀವಲ್ಲ ಆ ಥರ. ಸೊ ಗೈಸ್, ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ.
ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಅವರು ಒಂದ್ಸಲ ಕ್ರಿಸ್ಪಿ ಚಕ್ಲಿನ ಟ್ರೈ ಮಾಡಲಿ. ಸೊ ನೋಡಿದ್ರಲ್ಲ, ಈ ತಿರುಪ್ತಿ ಲಡ್ಡು ಇದೆಯಲ್ಲ ಆ ಶೇಪಿಗೆ ಬಂತು. ಸೊ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು ಅಂತ ನೋಡ್ಬೋದು ನೀವೇ. ಸೊ ಈ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು. ಸೊ ನಾವು ಹಿಟ್ಟನ್ನ ಕಲಿಸೋದು ಒಂದು ಕಲೆ ಆದರೆ ಚಕ್ಲಿನ ಒತ್ತೋದೇ ಇನ್ನೊಂದು ಕಲೆ. ಸೊ ರೌಂಡ್ ಶೇಪಲ್ಲಿ ನೀವು ಬಿಗಿನರ್ ಸ್ಟೇಜಲ್ಲಿ ಇದ್ರೆ ನಿಮಗೆ ರೌಂಡ್ ಶೇಪ್ ಬರೋದೇ ಇಲ್ಲ. ಸೊ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಗುರು. ಸೊ ಜೀವನದಲ್ಲೆಲ್ಲನೂ ಟ್ರೈ ಮಾಡಬೇಕು. ಸೊ ಹಿಟ್ಟು ಕಲಿಸೋದು ಒಂದು ಕಲೆ, ಚಕ್ಲಿ ಒತ್ತೋದು ಕಲೆ, ಆಮೇಲೆ ಒತ್ತಿದ್ದನ್ನ ನೀಟಾಗಿ ಬೇಯಿಸೋದು ಇನ್ನೊಂದು ಕಲೆ. ಸೊ ಬೇಯಿಸ್ಬೇಕಾದ್ರೆ ಎಲ್ಲ ಮುರಿದಾಕ್ಬಿಡ್ತಾರೆ ಆ ಥರ ಪಟ್ಟು. ಸೊ ಎಲ್ಲನೂ ಕಲೆನೇ, ಓಕೆನಾ. ಸೊ ಈ ಥರ ನೀಟಾಗಿ ಎಣ್ಣೆನ ಸವರ್ಕೊಬೇಕು. ಸೊ ಈ ಥರ ಚಕ್ಲಿ ಒತ್ತೋದು ನನ್ನ ಸಜೆಷನ್ ಕೇಳಿದ್ರೆ ಕಬ್ಬಿಣದ್ದು ವಾಸಿ. ಯಾಕೆ ಗೊತ್ತಾ, ಪ್ಲಾಸ್ಟಿಕ್ದು ಒತ್ತಬೇಕಾದ್ರೆ ಲಟ್ ಅಂತ ಮುರಿದೋಗುತ್ತೆ. ಸೊ ನಮ್ಮನೇಲೆ ಬೇಜಾನ್ಸಲಿ ಆ ಥರ ಟ್ರೈ ಮಾಡ್ಬೇಕಾದ್ರೆ ಆಗಿತ್ತು. ಸೊ ಅದಕ್ಕೆ ಕಬ್ಬಿಣದಾದ್ರೆ ಮುರಿದೋಗಲ್ಲ. ಸೊ ಕಬ್ಬಿಣದರಲ್ಲೇ ಟ್ರೈ ಮಾಡಿರಿ ಸ್ಟಾರ್ಟಿಂಗಲ್ಲಿ. ಸೊ ನೋಡ್ಬೋದು ಎಷ್ಟು ರೌಂಡಾಗಿ ಬರ್ತಿದೆ ಅಂತ. ಸೊ ಬನ್ನಿ ಬೇಗ ಬೇಗ ಒತ್ತಾಕೊಂಬಿಟ್ಟು ಆಮೇಲೆ ಬೇಯಿಸ್ಬಿಟ್ಟು ತಿನ್ಬಿಡೋಣ. ಸೊ ಗೈಸ್, ನಿಮ್ಮನೇಲಿ ಟ್ರೈ ಮಾಡ್ತೀರ ತಾನೆ. ಆಮೇಲೆ ಈ ವಿಡಿಯೋನ ಸೇವ್ ಮಾಡ್ಕೊಂಡಿರಿ, ನಿಮ್ಮ ಫ್ಯೂಚರ್ಗೆ ಯಾವಾಗಾದರೂ ಯೂಸ್ ಆಗ್ಬೋದು. ಸೊ ನೋಡ್ಬೋದು ಎಷ್ಟು ರೌಂಡಾಗಿ ಒಂದೇ ಸಮ ಬರ್ತಾ ಇದೆ ಅಂತ. ಸೊ ಹೇಳಿದ್ನಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಫೈನಲಿ ನಮ್ಮ ಚಕ್ಲಿ ಒತ್ತಿದ್ದಾಯ್ತು. ಇನ್ನು ತಡ ಯಾಕೆ, ಎಣ್ಣೆಗೆ ಹಾಕೊಂಡು ತೇಲ್ಸ್ಕೊಂಬಿಡೋಣ ಬನ್ನಿ. ಸೊ ಅದು ಸ್ಟಾರ್ಟಿಂಗ್ ಏನಪ್ಪ ಅದು ಮುರಿದೋಗೈತೆ ಅನ್ಕೊಂತ ಇದ್ದೀರಾ, ಅದು ಸ್ಯಾಂಪಲ್ಲು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಹಾಕಿದ್ದು. ಸೊ ಅದೇನು ಮುರಿದೋಗಿಲ್ಲ, ಚೆನ್ನಾಗೇ ಇದೆ. ಸೊ ಈ ಥರ ಕೈಗೆ ಎತ್ಕೊಂಡು ಒಂದೊಂದೇ ನೀಟಾಗಿ ಬಾಣಲಿ ಸೈಡಿಂದ ಬಿಡಿ, ಸೆಂಟ್ರಿಗೆ ಬಿಡಕ್ಕೆ ಹೋಗ್ಬೇಡ್ರಿ. ಸೆಂಟ್ರಲ್ ಬಿಟ್ರೆ ಏನಾಗುತ್ತೆ ಗೊತ್ತಾ, ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಹಾಕಿದ ತಕ್ಷಣ ಈಗ ಏನಕ್ಕೆ ಮುರಿದೋಗುತ್ತೆ ಅಂದರೆ, ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಹಾಕಿದ ತಕ್ಷಣ ತಿರುಗಿಸ್ಬಿಡ್ತಾರೆ. ಸೊ ಅದಕ್ಕೆ ಲಟ್ ಅಂತ ಎಲ್ಲ ಮುರಿದೋಗುತ್ತೆ. ಅಟ್ಲೀಸ್ಟ್ ಹಾಕಿದ ತಕ್ಷಣ ಒಂದು 5 ರಿಂದ 10 ಸೆಕೆಂಡ್ ಆದರೂ ಬೇಯೋದಕ್ಕೆ ಬಿಡಿ ಅದನ್ನ. ಸೊ ಅವಾಗ ನೀಟಾಗಿ ಬೇಯುತ್ತೆ. ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಅದು ಒಂಥರ ಕೆಂಪು ಕಲರ್ ಬರೋವರೆಗೂ, ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಎಣ್ಣೆ ವೇಸ್ಟ್ ಆಗುತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಮನೇಲಿ ಮಾಡ್ತಾ ಇದ್ದೀವಿ ಅಂದರೆ ಪೇಷನ್ಸ್ ಇರಬೇಕು ಒಂದು ಸ್ವಲ್ಪ. ಸೊ ಪೇಷನ್ಸ್ ಪೇಷನ್ಸ್ ಇದ್ರೇನೆ ಸಕ್ಸಸ್ ಅಂತಾರೆ. ಸೊ ಜೀವನದಲ್ಲಿ ಪೇಷನ್ಸ್ ಇದ್ರೇನೆ ಮುಂದೆ ಹೋಗೋಕ್ಕಾಗೋದು. ಸೊ ಏನು ಬೇಕಾದ್ರೂ ಮಾಡ್ಬೋದು ಪೇಷನ್ಸ್ ಅನ್ನೋದಿದ್ರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕುತ ಅಂತ ನಮ್ಮ ಕ್ರಿಸ್ಪಿ ಕುರುಮ್ ಚಕ್ಲಿ ರೆಡಿ ಆಗ್ತಿದೆ ಅಂತ. ಸೊ ಇದನ್ನ ಸೋಸೋ ಬಾಣಲಿಲಾದ್ರೂ ಹಾಕೊಳ್ರಿ, ಇಲ್ಲ ಟಿಶ್ಯೂ ಪೇಪರ್ ಏನಾದರೂ ಇದ್ರೆ ಸೊ ಬೆಸ್ಟ್ ಆಪ್ಷನ್ ಟಿಶ್ಯೂ ಪೇಪರ್. ಸೊ ಎಣ್ಣೆ ಎಲ್ಲ ಚೆನ್ನಾಗಿ ಇರ್ಕೊಳ್ಳುತ್ತೆ. ಸೊ ಹೆಲ್ದಿ, ಆವಾಗ ಎಣ್ಣೆ ಜಾಸ್ತಿ ಹೋಗಲ್ಲ ಹೊಟ್ಟೆಗೆ. ಸೊ ಫೈನಲಿ ನಮ್ಮ ಕುರುಮ್ ಚಕ್ಲಿ ರೆಡಿ. ಸೊ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ, ಈ ಬೆಣ್ಣೆ ಮುರುಕ್ ಬರುತ್ತಲ್ಲ ಅಷ್ಟು ಸಾಫ್ಟ್ ಆಗಿದೆ. ಸೊ ನೋಡಿದ್ರೆ ಮುರಿದಿದ ತಕ್ಷಣ ಲಟ್ ಅಂತ ಮುರಿದೋಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿ ಅರ್ಧ ಗಂಟೆಯಲ್ಲಿ ಕ್ರಿಸ್ಪಿ ಕುರುಮ್ ಚಕ್ಲಿ ಮಾಡೋದು ಹೇಗೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನೀವು ಮನೇಲಿ ಟ್ರೈ ಮಾಡ್ತೀರಾ ಇಲ್ಲ ಅಂತಾನು ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.